ಸೌದಿ ಅರೇಬಿಯಾ ಜೊತೆಗಿನ ಬಹುಶತಕೋಟಿ ಡಾಲರ್ ಮೌಲ್ಯದ ನಾಗರಿಕ ಪರಮಾಣು ಒಪ್ಪಂದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹಿ ಹಾಕಿದ್ದಾರೆ. ಸೌದಿ ಅರೇಬಿಯಾದ ನಾಗರಿಕ ಪರಮಾಣು ಶಕ್ತಿ ಕಾರ್ಯಕ್ರಮ ಅಭಿವೃದ್ಧಿಪಡಿಸುವಲ್ಲಿ ಪರಸ್ಪರ ಸಹಕರಿಸೋದಕ್ಕೆ ಈ ಒಪ್ಪಂದ ಎರಡೂ ದೇಶಗಳಿಗೆ ಅವಕಾಶವನ್ನು ನೀಡುತ್ತೆ. ಇದು ಸೌದಿ ಅರೇಬಿಯಾಗೆ ಪರಮಾಣು ವಿದ್ಯುತ್ ಸ್ಥಾವರಗಳನ್ನು ನಿರ್ಮಿಸೋದಕ್ಕೆ ಮತ್ತೆ ಪರಮಾಣು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸೋದಕ್ಕೆ ಸಹಾಯ ಮಾಡೋದಲ್ಲದೇನೆ ಒಪ್ಪಂದದ ಅಡಿಯಲ್ಲಿ ಯುರೇನಿಯಂ ಸಂಸ್ಕರಿಸೋದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸುತ್ತೆ. ಈ ಬಗ್ಗೆ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಮಾಡಿದ್ದಾರೆ. ಸೌದಿ ಅರೇಬಿಯಾಕ್ಕೆ ಒದಗಿಸಲಾಗ್ತಾ ಇರುವಂತಹ ತಂತ್ರಜ್ಞಾನ ಸಂಪೂರ್ಣವಾಗಿ ಶಾಂತಿಯುತವಾಗಿದೆ ಅಂತ ಅಮೆರಿಕ ಪದೇ ಪದೇ ಘೋಷಿಸ್ತಾ ಇದ್ರು ಕೂಡ ಅಮೆರಿಕದ ಪತ್ರಿಕೆಗಳಲ್ಲಿನೇ ಆತಂಕಕಾರಿ ನಿರೂಪಣೆಗಳು ಬರ್ತಾ ಇವೆ. ಸೌದಿ ಅರೇಬಿಯಾದ ಪರಮಾಣು ಕಾರ್ಯಕ್ರಮದ ಮೇಲೆ ಅಂತಾರಾಷ್ಟ್ರೀಯ ಕಣ್ಗಾವಲು ಕಡಿಮೆ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಇದು ಆತಂಕಕಾರಿ, ಯಾಕಂತಂದ್ರೆ ಸೌದಿ ಅರೇಬಿಯಾ ಭವಿಷ್ಯದಲ್ಲಿ ಪರಮಾಣು ಬಾಂಬ್ ನಿರ್ಮಾಣ ಮಾಡೋದಿಲ್ಲ ಅಂತ ನಂಬೋದಿಕ್ ಸಾಧ್ಯ ಇಲ್ಲ. ಹಾಗಂತ ಅದು ಯಾವತ್ತಿಗೂ ಕೂಡ ಹೇಳಿಲ್ಲ. ಸೌದಿ ಅರೇಬಿಯಾದ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು ಇರಾನ್ ಪರಮಾಣು ಬಾಂಬ್ ಅನ್ನು ನಿರ್ಮಿಸಿದ್ರೆ ಸೌದಿ ಅರೇಬಿಯಾ ಕೂಡ ತಯಾರಿಸುತ್ತೆ ಅಂತ ಹೇಳಿದ್ದಾರೆ. ತಮ್ಮ ಈ ನಿರ್ಧಾರ ಮಧ್ಯಪ್ರಾಚ್ಯದಲ್ಲಿ ಶಸ್ತ್ರಾಸ್ತ್ರ ಸ್ಪರ್ಧೆಯನ್ನು ಹೆಚ್ಚು ಮಾಡಬಹುದು ಅಂತ ಟ್ರಂಪ್ ಗೊತ್ತಿದೆ. ಅದಕ್ಕಾಗಿನೇ ಅವರು ಈ ಒಪ್ಪಂದದ ಯಾವುದೇ ವಿವರಗಳನ್ನ ಬಹಿರಂಗಪಡಿಸಿಲ್ಲ. ಯಾವುದೇ ದೇಶ ಪರಮಾಣು ಶಸ್ತ್ರಾಸ್ತ್ರಗಳನ್ನ ನಿರ್ಮಿಸೋದಿಕ್ಕೆ ಅಮೆರಿಕ ಅನುಮತಿಸೋದಿಲ್ಲ. ಆದ್ರೆ ಸೌದಿ ಅರೇಬಿಯಾಕ್ಕೆ ನಿಯಮಗಳ ಹೊರತಾಗಿ ವಿಶೇಷ ರಿಯಾಯಿತಿಗಳನ್ನ ನೀಡಲಾಗ್ತಾ ಇದೆ. ಬೇರೆ ಯಾವುದೇ ದೇಶಕ್ಕೆ ನೀಡದೇ ಇರುವಂತಹ ಈ ಯುರೇನಿಯಂ ಪುಷ್ಟೀಕರಣದ ಹಕ್ಕನ್ನ ಅದಕ್ಕೆ ನೀಡಲಾಗ್ತಾ ಇದೆ. ಈಗ ಇಡೀ ಚರ್ಚೆ ಸೌದಿ ಅರೇಬಿಯಾ ಯುರೇನಿಯಂ ಅನ್ನ ಉತ್ಕೃಷ್ಟಗೊಳಿಸಬಹುದಾ ಅನ್ನೋದ್ರ ಸುತ್ತಾನೆ ಸುತ್ತತ್ತೆ. ಸೌದಿ ಅರೇಬಿಯಾಕ್ಕೆ ಅಂಥ ಅವಕಾಶ ನೀಡೋದಾದ್ರೆ ಇರಾನ್ ಮೇಲಿನ ದಾಳಿಯನ್ನ ಹೇಗೆ ಸಮರ್ಥಿಸಲಾಗತ್ತೆ? ಹಾಗಾದ್ರೆ ಇರಾನ್ ಕೂಡ ಪರಮಾಣು ಬಾಂಬ್ ಅನ್ನ ನಿರ್ಮಿಸೋದಕ್ಕೆ ಉದ್ದೇಶಿಸಿದೆ, ಮತ್ತೆ ಭವಿಷ್ಯದಲ್ಲಿ ಅದು ನಿರ್ಮಿಸುತ್ತೆ ಅನ್ನೋದನ್ನ ತಳ್ಳಿ ಹಾಕಕ್ಕಾಗೋದಿಲ್ಲ. ಆದ್ರೆ ಮಧ್ಯಪ್ರಾಚ್ಯದ ಇಬ್ಬರು ಶತ್ರುಗಳ ನಡುವೆ ಒಬ್ರು ಬಾಂಬ್ ನಿರ್ಮಿಸಿ ಇನ್ನೊಂದ್ರ ಮೇಲೆ ಬಾಂಬ್ ಹಾಕೋದಿಕ್ಕೆ ದಾರಿ ಮಾಡಿಕೊಡ್ತಾ ಇದ್ರೆ ಪ್ರಶ್ನೆ ಸಹಜವಾಗಿನೇ ಹೇಳುತ್ತೆ. ಅವುಗಳಲ್ಲಿ ಒಂದು ಪರಮಾಣು ಬಾಂಬ್ ಅನ್ನ ಅಭಿವೃದ್ಧಿಪಡಿಸಿದ್ರೆ ಇನ್ನೊಂದು ಕೂಡ ಅದನ್ನೇ ಮಾಡುವಂತ ಹಠಕ್ಕೆ ಬೀಳುತ್ತೆ. ಇಸ್ರೇಲ್ ಮತ್ತೆ ಚಿಂತಿತ ಆಗಿದೆ. ಈಗ ಇದು ಮಧ್ಯಪ್ರಾಚ್ಯಕ್ಕೆ ಅಪಾಯವನ್ನ ಉಂಟು ಮಾಡಬಹುದು ಅಂತ ಹೇಳ್ತಾ ಇದೆ. ಇವತ್ತು ಇಸ್ರೇಲ್ನ ಸಮಸ್ಯೆ ಇರಾನ್ ಮಾತ್ರ ಅಲ್ಲ, ಪರಮಾಣು ಬಾಂಬ್ ಅನ್ನ ಪಡೆಯ ಬಯಸುವಂತಹ ಪ್ರತಿಯೊಂದು ದೇಶದ ಸಮಸ್ಯೆ ಕೂಡ ಆಗಿರೋ ಹಾಗಿದೆ. ಅದಕ್ಕಾಗಿನೇ ಹಿಂದೆ ಅದು ಇರಾಕ್ ಮತ್ತೆ ಸಿರಿಯಾದ ಪರಮಾಣು ಕಾರ್ಯಕ್ರಮಗಳ ಮೇಲೇನೆ ಬಾಂಬ್ ಅನ್ನ ಹಾಕ್ತು. ಇಸ್ರೇಲ್ ಸೌದಿ ಅರೇಬಿಯಾಕ್ಕೂ ಕೂಡ ಅದೇ ರೀತಿ ಮಾಡುತ್ತಾ ಈಗ? ಇದು ಸೌದಿ ಅರೇಬಿಯಾ ಎಷ್ಟು ಕಾಲ ಅಮೆರಿಕದ ರಕ್ಷಣೆಯಲ್ಲಿ ಉಳಿಯುತ್ತೆ ಅನ್ನೋದ್ರ ಮೇಲೆ ಅವಲಂಬಿತ ಆಗಿರುತ್ತೆ. ಇರಾನ್ ಯುದ್ಧದ ಸಮಯದಲ್ಲಿ ಅದು ಅಮೆರಿಕದೊಂದಿಗೆ ಕೆಲವು ಘರ್ಷಣೆಗಳನ್ನ ಹೊಂದಿದೆ, ಆದ್ರೆ ದೂರ ಆಗಿಲ್ಲ. ಯಾಕಂದ್ರೆ ಅಮೆರಿಕ ಇರುವವರೆಗೆ ಇಸ್ರೇಲ್ ಅದರ ಮೇಲೆ ದಾಳಿ ಮಾಡೋದಿಲ್ಲ. ಈ ಒಪ್ಪಂದದ ಬಗ್ಗೆ ಟೀಕೆಗಳು ಬರತೊಡಗಿದ ಮೇಲೆ ಟ್ರಂಪ್ ಸ್ವಲ್ಪ ಮಾತನ್ನ ಬದಲಾಯಿಸಿದ್ರು. ಸೌದಿ ಅರೇಬಿಯಾ ಅಬ್ರಹಾಂ ಒಪ್ಪಂದಗಳಿಗೆ ಸೇರಿದ್ರೆ, ಇಸ್ರೇಲ್ನೊಂದಿಗೆ ಸ್ನೇಹವನ್ನ ಬೆಳೆಸಿದ್ರೆ ಮತ್ತೆ ಇಸ್ರೇಲ್ನ ಅಸ್ತಿತ್ವವನ್ನ ಒಪ್ಕೊಂಡ್ರೆ ಮಾತ್ರನೇ ಈ ತಂತ್ರಜ್ಞಾನವನ್ನ ಪಡೆಯುತ್ತೆ ಅಂತ ಹೇಳ್ತೊಡಗಿದ್ರು ಅವರು. ಸೌದಿ ಅಧಿಕಾರಿಗಳು ಈ ವಿಷಯದ ಬಗ್ಗೆ ಮೌನವಾಗಿದ್ರು. ತೈಲ ಸಮೃದ್ಧ ದೇಶಕ್ಕೆ ಪರಮಾಣು ಶಕ್ತಿಯಿಂದ ವಿದ್ಯುತ್ ಉತ್ಪಾದಿಸುವಂತಹ ಅಗತ್ಯ ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಈಗ ಇದು ಕೇವಲ ಇಂಧನ ಅಗತ್ಯಗಳ ಬಗ್ಗೆನಾ ಅಥವಾ ಅದನ್ನು ಮೀರಿ ಈ ನಾಗರಿಕ ಪರಮಾಣು ಕಾರ್ಯಕ್ರಮ ಪರಮಾಣು ಶಸ್ತ್ರಾಸ್ತ್ರಗಳ ಅಭಿವೃದ್ಧಿ ಕಾರಣ ಆಗತ್ತಾ? ಅಮೆರಿಕದಿಂದ ನಾಗರಿಕ ಪರಮಾಣು ಕಾರ್ಯಕ್ರಮವನ್ನು ಬಯಸುವಂತಹ ಯಾವುದೇ ದೇಶ ಅಮೆರಿಕದೊಂದಿಗೆ ನಾಗರಿಕ ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕಬೇಕು. 1954ರಲ್ಲಿ ಅಮೆರಿಕ ತನ್ನ ಪರಮಾಣು ಶಕ್ತಿ ಕಾಯ್ದೆಗೆ ಈ ಒಂದು ಷರತ್ತನ್ನ ಸೇರಿಸಿತು. ಇದರ ನಂತರ ಅಮೆರಿಕ ತನ್ನ ಮಿತ್ರ ರಾಷ್ಟ್ರಗಳೊಂದಿಗೆ ಒಂದೊಂದಾಗಿ ಒಪ್ಪಂದಗಳಿಗೆ ಸಹಿ ಹಾಕತೊಡಗಿತು. ಆರಂಭದಲ್ಲಿ ಅದು ಕೆನಡಾ ಮತ್ತೆ ಇತರ ದೇಶಗಳ ಸಹಯೋಗದೊಂದಿಗೆ ಹಲವಾರು ನಾಗರಿಕ ಪರಮಾಣು ಕಾರ್ಯಕ್ರಮಗಳನ್ನು ನಡೆಸಿತು. ನಂತರ ಜಪಾನ್ ಮತ್ತೆ ದಕ್ಷಿಣ ಕೊರಿಯಾದಂತಹ ದೇಶಗಳೊಂದಿಗೆ ಈ ತಂತ್ರಜ್ಞಾನವನ್ನ ಹಂಚಿಕೊಳ್ತು. ಡಿಸೆಂಬರ್ 2008ರಲ್ಲಿ ಭಾರತವು ಕೂಡ 123 ಒಪ್ಪಂದಕ್ಕೆ ಸಹಿಯನ್ನ ಹಾಕ್ತು. ಆದ್ರೆ ಭಾರತದ ನಾಗರಿಕ ಪರಮಾಣು ಕಾರ್ಯಕ್ರಮ ಅಷ್ಟೊಂದು ಯಶಸ್ವಿ ಆಗಲಿಲ್ಲ. ಅಮೆರಿಕನ್ ಕಂಪನಿಗಳು ಕೆಲವು ರಿಯಾಕ್ಟರ್ಗಳಿಗೆ ತಂತ್ರಜ್ಞಾನವನ್ನು ಒದಗಿಸಿವೆ, ಆದ್ರೆ ಭಾರತ ಇನ್ನೂ ಕೂಡ ತನ್ನ ನಾಗರಿಕ ಪರಮಾಣು ಕಾರ್ಯಕ್ರಮದಲ್ಲಿ ಬಹಳ ಹಿಂದುಳಿದಿದೆ. ಫ್ರಾನ್ಸ್ ತನ್ನ ದೇಶೀಯ ನಾಗರಿಕ ಬಳಕೆಯಲ್ಲಿ ಪರಮಾಣು ಕ್ಷೇತ್ರದಲ್ಲಿ ಮುಂದಿದೆ. ಇದು ತನ್ನ ವಿದ್ಯುತ್ ಅಗತ್ಯಗಳಲ್ಲಿ 65ರಿಂದ 70% ರಷ್ಟನ್ನ ಪರಮಾಣು ಶಕ್ತಿಯಿಂದನೇ ಉತ್ಪಾದಿಸುತ್ತೆ. ಆದ್ರೆ ಭಾರತ 2ರಿಂದ 3% ವಿದ್ಯುತ್ ಅನ್ನ ಮಾತ್ರನೇ ಉತ್ಪಾದಿಸೋದಿಕ್ಕೆ ಸಾಧ್ಯ ಆಗ್ತಾ ಇದೆ. ಅಮೆರಿಕ ಸ್ವತಂತ್ರವಾಗಿ ತನ್ನ ಪರಮಾಣು ಕಾರ್ಯಕ್ರಮವನ್ನು ಅಭಿವೃದ್ಧಿಪಡಿಸಿದೆ. ಅಮೆರಿಕ ಇಂಧನ ಪೂರೈಸುವ ಸುಮಾರು 26 ದೇಶಗಳೊಂದಿಗೆ ಒಪ್ಪಂದಗಳಿಗೆ ಸಹಿಯನ್ನು ಹಾಕಿದೆ. ಅವುಗಳಲ್ಲಿ ಹೆಚ್ಚಿನವು ಪಾಶ್ಚಿಮಾತ್ಯ ದೇಶಗಳು. ಇನ್ನು ಪಶ್ಚಿಮ ಏಷ್ಯಾದಲ್ಲಿ ನಾಗರಿಕ ಪರಮಾಣು ಕಾರ್ಯಕ್ರಮಗಳನ್ನು ಹೊಂದಿರುವಂತಹ ದೇಶಗಳಲ್ಲಿ ಇರಾನ್ ಮೊದಲನೇದು. ಅದು 1957ರಲ್ಲಿ ಅಮೆರಿಕದ ಸಹಕಾರದೊಂದಿಗೆ ತನ್ನ ಪರಮಾಣು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿತು. 1974ರಲ್ಲಿ ಇರಾನ್ NPTಗೆ ಸಹಿಯನ್ನು ಹಾಕ್ತು. ಅಂದ್ರೆ
ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸೋದಿಲ್ಲ ಅಂತ ಭರವಸೆಯನ್ನ ನೀಡಿತು. ಈ ಅವಧಿಯಲ್ಲಿ ಜರ್ಮನ್ ಕಂಪನಿಗಳು ಇರಾನ್ನ ಬುಷಹರ್ನಲ್ಲಿ ವಿದ್ಯುತ್ ಉತ್ಪಾದಿಸುವಂತಹ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವು. ಆದ್ರೆ 2000 ಆರಂಭದಲ್ಲಿ ಇರಾನ್ ನಟನ್, ಇಸ್ಫಹಾನ್ ಮತ್ತೆ ಫಾರ್ಡೋದಲ್ಲಿ ರಹಸ್ಯ ಯುರೇನಿಯಂ ಪುಷ್ಟೀಕರಣ ತಾಣಗಳನ್ನ ನಿರ್ಮಾಣ ಮಾಡಿದೆ ಅನ್ನುವಂತಹ ಸುಳಿವು IAEA ಸಿಕ್ತು. ಈ ಯೋಜನೆಯಲ್ಲಿ ಪಾಕಿಸ್ತಾನ ಇರಾನ್ಗೆ ಸಹಾಯ ಮಾಡ್ತಾ ಇದೆ ಅನ್ನುವಂತಹ ಆರೋಪಗಳು ಕೂಡ ಬಂದವು. ಇದರ ಪರಿಣಾಮವಾಗಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಇರಾನ್ ಮೇಲೆ ಕಠಿಣ ನಿರ್ಬಂಧಗಳನ್ನ ಹೇರಿತು. 2003ರಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಾಮಿನಿ ಅವರು ಪರಮಾಣು ಬಾಂಬ್ ನಿರ್ಮಿಸೋದನ್ನ ಒಪ್ಪಲಿಲ್ಲ. ಆದ್ರೂ ಇರಾನ್ ಪರಮಾಣು ಬಾಂಬ್ ಅನ್ನ ನಿರ್ಮಿಸೋದಕ್ಕೆ ಉದ್ದೇಶಿಸಿದೆ ಅಂತ ಹೇಳಲಾಗ್ತಾನೆ ಇದೆ. ಇರಾನ್ನ ಪ್ರಭಾವಿ ಮಿಲಿಟರಿ ನಾಯಕ ಖಾಸಿಂ ಸೊಲೈಮಾನಿಯನ್ನ 2020ರಲ್ಲಿ ಟ್ರಂಪ್ ಹತ್ಯೆ ಮಾಡಿದ್ದಕ್ಕೆ ಪ್ರತಿಕ್ರಿಯೆಯಾಗಿ ಇರಾನ್ ತನ್ನ ಯುರೇನಿಯಂ ಪುಷ್ಟೀಕರಣವನ್ನ 60% ಹೆಚ್ಚು ಮಾಡಿತು. ಇದೇ ನೆಪವನ್ನ ಇಟ್ಕೊಂಡು ಇರಾನ್ ಮೇಲೆ ಇಸ್ರೇಲ್ ಮತ್ತೆ US ದಾಳಿ ಮಾಡಿದ್ವು. ಮತ್ತೆ ಈ ಯುದ್ಧ ಇನ್ನೂ ಕೂಡ ನಡೀತಾ ಇದೆ. ಅಂದ್ರೆ ಇರಾನ್ನ ಪರಮಾಣು ಕಾರ್ಯಕ್ರಮ US ಸಹಾಯದಿಂದ ಶುರುವಾದ್ರೂ ಕೂಡ ನಂತರ ಅದರ ನೆರವಿಲ್ಲದೇನೆ ಮುಂದುವರಿತು. ಮತ್ತೆ ಈಗ ಈ ಕಾರ್ಯಕ್ರಮದ ಕಾರಣದಿಂದಾಗಿನೇ ಇರಾನ್ ಮೇಲೆ ದಾಳಿಯನ್ನ ಮಾಡ್ಲಾಗ್ತಾ ಇದೆ. ಇಸ್ರೇಲ್ ಕೂಡ ಪರಮಾಣು ಕಾರ್ಯಕ್ರಮ ಹೊಂದಿದೆ. ನಾಗರಿಕ ಕಾರ್ಯಕ್ರಮ ಮಾತ್ರ ಅಲ್ಲದೇನೆ ಅದು ಪರಮಾಣು ಬಾಂಬ್ಗಳನ್ನ ಕೂಡ ಹೊಂದಿದೆ. ಇಸ್ರೇಲ್ ತನ್ನ ಬಳಿ ಪರಮಾಣು ಬಾಂಬ್ ಇರೋದನ್ನ ನಿರಾಕರಿಸಿದ್ರು ಕೂಡ ಅದು ಯಾವತ್ತಿಗೂ NPTಗೆ ಸಹಿ ಹಾಕಲಿಲ್ಲ. ಮತ್ತೆ ಈ ಕಾರಣದಿಂದಾಗಿ IAEA ಅಧಿಕಾರಿಗಳು ಅದರ ಪರಮಾಣು ಕಾರ್ಯಕ್ರಮವನ್ನು ಪರಿಶೀಲಿಸೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. 1980ರ ದಶಕದಿಂದಾನು ಇಸ್ರೇಲ್ ತನ್ನ ಪರಮಾಣು ಕಾರ್ಯಕ್ರಮದ ಬಗ್ಗೆ IAEAಗೆ ಮಾಹಿತಿಯನ್ನು ನೀಡೋದಕ್ಕೆ ನಿರಾಕರಿಸಿದೆ. ಅದು ಸುಮಾರು 90 ಪರಮಾಣು ಸಿಡಿತಲೆಗಳನ್ನು ಹೊಂದಿದೆ ಅಂತ ಅಂದಾಜು ಮಾಡಲಾಗಿದೆ. ಇಸ್ರೇಲ್ ಸುಮಾರು 300ಕ್ಕೂ ಹೆಚ್ಚಿನ ಸಿಡಿತಲೆಗಳನ್ನು ಉತ್ಪಾದಿಸೋದಕ್ಕೆ ಸಾಕಷ್ಟು ಯುರೇನಿಯಂ ಮತ್ತೆ ಪ್ಲುಟೋನಿಯಂ ಅನ್ನ ಹೊಂದಿದೆ ಅಂತ ಹೇಳಲಾಗುತ್ತೆ. 1979ರಲ್ಲಿ ದಕ್ಷಿಣ ಆಫ್ರಿಕಾದ ದ್ವೀಪವೊಂದರಲ್ಲಿ ಇಸ್ರೇಲ್ ಪರಮಾಣು ಶಸ್ತ್ರಾಸ್ತ್ರವನ್ನ ಪರೀಕ್ಷೆ ಮಾಡಿದೆ ಅನ್ನುವಂಥ ಊಹಾಪೋಹ ಕೂಡ ಇದೆ. ಆದ್ರೆ ಇದನ್ನ ದೃಢೀಕರಿಸಲಾಗಿಲ್ಲ. 1980ರಲ್ಲಿ ಇಸ್ರೇಲಿನ ಡಿಮೋನಾ ಪರಮಾಣು ಸೌಲಭ್ಯಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಮತ್ತೆ ಫೋಟೋಗಳು ಸೋರಿಕೆಯಾದವು. ಈ ದಾಖಲೆಗಳು ಇಸ್ರೇಲ್ ಪರಮಾಣು ಬಾಂಬ್ ಅನ್ನ ಹೊಂದಿದೆ ಅನ್ನುವಂಥ ಊಹಾಪೋಹವನ್ನ ಬಲಪಡಿಸಿವೆ. 2025ರಲ್ಲಿ ಬಿಡುಗಡೆಯಾದ ಉಪಗ್ರಹ ಚಿತ್ರಗಳು ಇಸ್ರೇಲ್ ಡಿಮೋನಾ ಪರಮಾಣು ಸೌಲಭ್ಯವನ್ನು ವಿಸ್ತರಿಸ್ತಾ ಇದೆ ಅನ್ನೋದನ್ನ ತೋರಿಸಿವೆ. ಪಶ್ಚಿಮ ಏಷ್ಯಾದಲ್ಲಿ ಪರಮಾಣು ಕಾರ್ಯಕ್ರಮವನ್ನು ಹೊಂದಿರುವಂತಹ 3ನೇ ದೇಶ UAE. ಇದರಲ್ಲಿ ದುಬೈ ಮತ್ತೆ ಶಾರ್ಜಾ ಸೇರಿವೆ. ಇದನ್ನ 2009ರಲ್ಲಿ ಅಮೆರಿಕದ ನೆರವಿನೊಂದಿಗೆ ಪ್ರಾರಂಭ ಮಾಡಲಾಯಿತು. ಈ ಒಪ್ಪಂದದಲ್ಲಿ ಯುರೇನಿಯಂ ಪುಷ್ಟೀಕರಣದಲ್ಲಿ ತೊಡಗೋದಿಲ್ಲ ಮತ್ತೆ ಖರ್ಚು ಮಾಡಿದ ಪರಮಾಣು ಇಂಧನ ಮರು ಸಂಸ್ಕರಿಸೋದಿಲ್ಲ ಅಂತ UAE ಭರವಸೆಯನ್ನ ನೀಡಿತು. ಇವೆರಡು ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಯಾರಿಸೋದಕ್ಕೆ ಬಳಸಬಹುದಾದಂತಹ ತಂತ್ರಜ್ಞಾನಗಳಾಗಿವೆ. UAEಯ ಪರಮಾಣು ಕಾರ್ಯಕ್ರಮದಲ್ಲಿ ಅತಿ ದೊಡ್ಡ ಕೇಂದ್ರ ಅಂತ ಅಂದ್ರೆ 2012ರಲ್ಲಿ ನಿರ್ಮಾಣ ಮಾಡಲಾದಂತಹ ಬರಾಖಾ ಇಂಧನ ಕೇಂದ್ರ. ಅದು ದಕ್ಷಿಣ ಕೊರಿಯಾ ವಿನ್ಯಾಸಗೊಳಿಸಿದಂತಹ 4 ಪರಮಾಣು ರಿಯಾಕ್ಟರ್ಗಳನ್ನ ಹೊಂದಿದೆ. ಅಲ್ಲದೆ ಅಮೆರಿಕನ್ ತಂತ್ರಜ್ಞಾನವನ್ನ ಕೂಡ ಬಳಸುತ್ತೆ. ಈ ಪರಮಾಣು ಕೇಂದ್ರ 5600 ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದಿಸುತ್ತೆ. ಇದು UAEಯ ಒಟ್ಟು ವಿದ್ಯುತ್ ಅಗತ್ಯದಲ್ಲಿ ಸುಮಾರು 1/4 ಭಾಗದಷ್ಟಾಗಿದೆ. ಅದರ ಸಂಪೂರ್ಣ ಕಾರ್ಯಾಚರಣೆ IAEA ಪರಿಶೀಲನೆಯಲ್ಲಿದೆ. ಅದೇ ರೀತಿ ಟರ್ಕಿಯ ಪರಮಾಣು ಶಕ್ತಿ ಕೇಂದ್ರ ರಷ್ಯಾ ವಿನ್ಯಾಸಗೊಳಿಸಿದಾಗಿದ್ದು ಇದು ಸುಮಾರು 4800 ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದಿಸುತ್ತೆ. ಅದು ದೇಶದ ಒಟ್ಟು ವಿದ್ಯುತ್ ಅಗತ್ಯದಲ್ಲಿ ಸುಮಾರು 10% ಆಗಿದೆ. ಆದರೆ IAEA ನಿಯಮಗಳ ಪ್ರಕಾರ ಈ ಕಾರ್ಯಕ್ರಮದಿಂದ ಉತ್ಪಾದನೆ ಆಗುವಂತಹ ಇಂಧನವನ್ನ ಸಂಗ್ರಹಿಸೋದಕ್ಕೆ ಟರ್ಕಿಗೆ ಅಧಿಕಾರ ಇಲ್ಲ. ಆ ಪರಮಾಣು ಇಂಧನವನ್ನ ವರ್ಗಾಯಿಸಲಾಗುತ್ತೆ. ಆದ್ರೆ ಇರಾನ್ ಮೇಲೆ ದಾಳಿ ಮಾಡಿದ್ರೆ ನಮ್ಮ ಸರದಿ ಕೂಡ ಬರಬಹುದು ಅನ್ನುವಂಥ ಚರ್ಚೆಗಳು ಈಗ ಟರ್ಕಿಯಲ್ಲಿಯೂ ಕೂಡ ಪ್ರಾರಂಭ ಆಗಿವೆ. ಈಜಿಪ್ಟ್ ಮತ್ತೆ ಇರಾಕ್ ತಮ್ಮದೇ ಆದಂತಹ ಪರಮಾಣು ಕಾರ್ಯಕ್ರಮಗಳನ್ನ ಹೊಂದಿದ್ವು. ಅವುಗಳನ್ನ ಅಮೆರಿಕದ ಸಹಾಯದಿಂದ ನಡೆಸಲಾಗ್ತಾ ಇತ್ತು. 2006ರಿಂದ ಸೌದಿ ಅರೇಬಿಯಾ ಕೂಡ ನಾಗರಿಕ ಬಳಕೆಗಾಗಿ ಪರಮಾಣು ಕಾರ್ಯಕ್ರಮವನ್ನು ಅಭಿವೃದ್ಧಿಪಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇತ್ತು. ಆದ್ರೆ ಅಮೆರಿಕದೊಂದಿಗೆ ಹೆಚ್ಚು ನಿಕಟವಾಗಿ ತೊಡಗಿದ್ದು ಈಗ ಮೊಹಮ್ಮದ್ ಬಿನ್ ಸಲ್ಮಾನ್ ಅವಧಿಯಲ್ಲಿ. ಟ್ರಂಪ್ ಮೊದಲ ಬಾರಿಗೆ ಅಧ್ಯಕ್ಷರಾದಾಗ 2017ರಲ್ಲಿ ಮೊದಲು ಭೇಟಿ ನೀಡಿದ್ದೇನೆ ಸೌದಿ ಅರೇಬಿಯಾಕ್ಕೆ. ಆಗಲೇ ಮೊದಲ ಬಾರಿಗೆ ನಾಗರಿಕ ಪರಮಾಣು ಒಪ್ಪಂದಕ್ಕೆ ಸಹಿಯನ್ನ ಹಾಕಲಾಯಿತು. ಅದರ ಹಾಗೇನೆ ಸೌದಿ ಅರೇಬಿಯಾ ಪುಷ್ಟೀಕರಣದ ಹಕ್ಕನ್ನ ಹೊಂದಿರೋದಿಲ್ಲ. US ಪರಮಾಣು ತ್ಯಾಜ್ಯವನ್ನ UAEಯಲ್ಲಿ ಸಂಗ್ರಹಿಸದೆ ಸಾಗಿಸುತ್ತೆ ಅಂತ ಹೇಳಲಾಗಿತ್ತು. ಆದ್ರೆ ಆ ಸಮಯದಲ್ಲಿ ಈ ನಿಯಮಗಳನ್ನ ಅಂತಿಮಗೊಳಿಸಲಾಗಿರಲಿಲ್ಲ. ಈಗ ಟ್ರಂಪ್ ಅವರ 2ನೇ ಅವಧಿಯಲ್ಲಿ ಒಪ್ಪಂದವನ್ನ ಅಂತಿಮಗೊಳಿಸಲಾಗಿದೆ. ಇರಾನ್ ಮೇಲೆ US ಯುದ್ಧ ನಡೆದಿರುವಂತಹ ಹೊತ್ತಿನಲ್ಲೇನೆ ಸೌದಿ ಜೊತೆಗಿನ ಈ ಒಪ್ಪಂದ ಅಂತಿಮಗೊಂಡಿರೋದು ಇಲ್ಲಿ ಮಹತ್ವವನ್ನು ಪಡೆದಿದೆ. ಈ ಬೆಳವಣಿಗೆ ಈಗ ಕಳವಳಕ್ಕೆಡೆ ಮಾಡಿಕೊಟ್ಟಿದೆ. ನಾಗರಿಕ ಪರಮಾಣು ಒಪ್ಪಂದ ಯಾವುದೇ ದೇಶಗಳಿಗೆ ಪುಷ್ಟೀಕರಣದ ಹಕ್ಕನ್ನ ನೀಡೋದಿಲ್ಲ. ಬದಲಾಗಿ ಇಂಧನವನ್ನ USA ಪೂರೈಸುತ್ತೆ. ಮತ್ತೆ ಸ್ಥಾವರದಿಂದ ಹೊರಗೆ ಬರುವಂತಹ ಪರಮಾಣು ತ್ಯಾಜ್ಯವನ್ನ ಕೂಡ ಆ ದೇಶವು ಸಂಗ್ರಹಿಸೋದಕ್ಕೂ ಅವಕಾಶ ಇಲ್ಲ. ಅದನ್ನ ಸಾಗಿಸಲಾಗುತ್ತೆ. ಆದ್ರೆ ಸೌದಿ ಅರೇಬಿಯಾದೊಂದಿಗಿನ ಒಪ್ಪಂದ ಅದಕ್ಕೆ ಪುಷ್ಟೀಕರಣದ ಹಕ್ಕನ್ನ ನೀಡುತ್ತೆ ಅಂತ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ.
US 2 ವರ್ಷಗಳ ಕಾಲ ಇಂಧನವನ್ನು ಒದಗಿಸುತ್ತೆ, ಮತ್ತೆ ಅದಾದ ನಂತರ ಸೌದಿ ಅರೇಬಿಯಾ ತನ್ನದೇ ಆದಂತಹ ಇಂಧನವನ್ನು ಉತ್ಪಾದಿಸುತ್ತೆ. ದಕ್ಷಿಣ ಕೊರಿಯಾದಂತಹ US ಮಿತ್ರ ರಾಷ್ಟ್ರಗಳು ಕೂಡ ಯುರೇನಿಯಂ ಅನ್ನ ಉತ್ಕೃಷ್ಟಗೊಳಿಸೋದಿಕ್ ಸಾಧ್ಯ ಇಲ್ಲ. ಆದ್ರೆ ಸೌದಿ ಅರೇಬಿಯಾಕ್ಕೆ ವಿನಾಯಿತಿಗಳನ್ನ ನೀಡಲಾಗಿದೆ. ಇಲ್ಲಿ ಮತ್ತೊಂದು ಕಳವಳ ಏನು ಅಂತ ಅಂದ್ರೆ, ಸೌದಿ ಪರಮಾಣು ಕಾರ್ಯಕ್ರಮವನ್ನ ಯಾರು ಮತ್ತೆ ಹೇಗೆ ಮೇಲ್ವಿಚಾರಣೆ ಮಾಡ್ತಾರೆ ಅನ್ನೋದನ್ನ ಒಪ್ಪಂದ ಸ್ಪಷ್ಟವಾಗಿ ವಿವರಿಸೋದಿಲ್ಲ. ಸೌದಿ ಅರೇಬಿಯಾ ಬಾಂಬ್ ಅನ್ನ ನಿರ್ಮಾಣ ಮಾಡ್ತಾ ಇಲ್ಲ ಅಂತ ಹೇಗೆ ಖಚಿತಪಡಿಸಲಾಗುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಸೌದಿ ಅರೇಬಿಯಾ ತಪಾಸಣಾ ಒಪ್ಪಂದಕ್ಕೆ ಸಹಿ ಹಾಕೋದಿಕ್ಕೆ ನಿರಾಕರಿಸಿದೆ ಅನ್ನುವಂಥ ವರದಿ ಇದೆ. ಅಂದ್ರೆ IAEA ಅಧಿಕಾರಿಗಳು ತನ್ನ ಯೋಜನೆಯನ್ನು ಪರಿಶೀಲಿಸೋದನ್ನ ಅದು ಬಯಸೋದಿಲ್ಲ. ಇದಲ್ಲದೇನೆ ಜಗತ್ತಿಗೆ ತೈಲ ಮಾರಾಟ ಮಾಡುವಂತಹ ಸೌದಿ ಅರೇಬಿಯಾಕ್ಕೆ ಪರಮಾಣು ಶಕ್ತಿಯಿಂದ ವಿದ್ಯುತ್ ಅನ್ನು ಉತ್ಪಾದಿಸುವಂತಹ ಅಗತ್ಯ ಏನಿದೆ ಅನ್ನುವಂಥದ್ದು ಇಲ್ಲಿ ಮುಖ್ಯ ಪ್ರಶ್ನೆ ಇದೆ. 2016ರಲ್ಲಿ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು ವಿಷನ್ 2030 ಅನ್ನುವಂಥ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದ್ರು. ಸೌದಿ ಅರೇಬಿಯಾವನ್ನ ಆಧುನೀಕರಿಸೋದು ಮತ್ತೆ ತೈಲದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡೋದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಈಗ ಈ ಪರಮಾಣು ಕಾರ್ಯಕ್ರಮ ಆ ದೃಷ್ಟಿಕೋನದ ಭಾಗ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಅದೇನೇ ಇದ್ರೂ ಸೌದಿ ಅರೇಬಿಯಾದೊಂದಿಗಿನ ಅಮೆರಿಕದ ಮೈತ್ರಿ ಪಶ್ಚಿಮ ಏಷ್ಯಾದ ಪರಮಾಣು ಬಾಂಬ್ಗಳ ಬೆದರಿಕೆಯನ್ನು ಹೆಚ್ಚು ಮಾಡಿದೆ. ಇಲ್ಲಿಯವರೆಗೆ ಪಾಕಿಸ್ತಾನ ಮಾತ್ರನೇ ಈ ಪರಮಾಣು ಶಸ್ತ್ರವನ್ನ ಹೊಂದಿರುವಂತಹ ಏಕೈಕ ಮುಸ್ಲಿಂ ರಾಷ್ಟ್ರ ಆಗಿತ್ತು. ಪಾಕಿಸ್ತಾನ ಸೌದಿ ಅರೇಬಿಯಾದೊಂದಿಗೆ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿರೋದು ನಿಜಾನೇ. ಯಾರಾದರೂ ದಾಳಿ ಮಾಡಿದ್ರೆ ಇರಾನ್ ಅನ್ನ ರಕ್ಷಿಸೋದು ಪಾಕಿಸ್ತಾನದ ಕರ್ತವ್ಯ ಅಂತ ಹೇಳುತ್ತೆ. ಆದ್ರೆ ಅದು ಪರಮಾಣು ಭದ್ರತೆ ಭರವಸೆಯನ್ನ ನೀಡೋದಿಲ್ಲ. ಸೌದಿ ಅರೇಬಿಯಾ ಕೂಡ ತನ್ನದೇ ಆದಂತಹ ಬಾಂಬ್ ಅನ್ನ ನಿರ್ಮಿಸೋದಕ್ಕೆ ಪ್ರಯತ್ನ ಪಡ್ತಿರೋದಕ್ಕೆ ಇದೇ ಕಾರಣ ಇರಬಹುದೇನೋ. ಆದ್ರೆ ಇರಾನ್ ಮೇಲೆ ಒತ್ತಡ ಹೇರುವ ತಂತ್ರ ಅಂತಾನೆ ಅಮೆರಿಕ ಸೌದಿ ಅರೇಬಿಯಾ ಈ ಪರಮಾಣು ಒಪ್ಪಂದವನ್ನ ಸದ್ಯ ವಿಶ್ಲೇಷಿಸಲಾಗ್ತಾ ಇದೆ. ಆದ್ರಿಂದಾಗಿ ಈ ಒಂದು ಒಪ್ಪಂದವನ್ನ ಬಹಳ ಅನುಮಾನದಿಂದ ನೋಡ್ಲಾಗ್ತಾ ಇದೆ. ಈಗ ಇಸ್ರೇಲ್ ನೊಂದಿಗೆ ಸ್ನೇಹದಿಂದ ಇದ್ರೆ ಮಾತ್ರನೇ ಈ ಒಪ್ಪಂದ ಇರುತ್ತೆ ಅಂತ ಟ್ರಂಪ್ ಹೊಸ ವರಸೆಯನ್ನ ತೆಗೆದಿದ್ದಾರೆ. ಆದ್ರೆ ಪ್ರಸ್ತುತ ಅದು ಇಸ್ರೇಲ್ ಜೊತೆಗೆ ಸ್ನೇಹಕ್ಕೆ ರೆಡಿ ಇಲ್ಲ. ಹೀಗಾಗಿ ಸೌದಿ ಅರೇಬಿಯಾದ ಪ್ರಸ್ತಾವಿತ ಈ ಪರಮಾಣು ಕಾರ್ಯಕ್ರಮ ಏನಾಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಅದಾದ ನಂತರದ ಪ್ರಶ್ನೆ ಏನು ಅಂತ ಅಂದ್ರೆ, ಅದು ನಾಗರಿಕ ಉದ್ದೇಶಗಳಿಗಾಗಿ ಬಳಕೆಯಾಗುತ್ತೋ ಅಥವಾ ಪರಮಾಣು ಬಾಂಬ್ ಅನ್ನು ತಯಾರಿಸುವಂತ ಉದ್ದೇಶದ್ದು ಅನ್ನೋದಾಗಿದೆ. ವೀಕ್ಷಕರ, ಈ ಕುರಿತು ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.